ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅರ್ಪಿತಾ. ಎಸ್, ಇವತ್ತು ನನ್ನ ಜೊತೆ ಶ್ರೀಮತಿ ಸಿಂಧೂರ ಸಿನಿಮಾದ ನಟ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ? ನೀವಾಗಿದ್ದೀರಮ್ಮ. ವಿಜಯದಶಮಿ ಶುಭಾಶಯಗಳು ನಿಮಗೆ ಕೂಡ. ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಓಕೆ, ಇವತ್ತು ನಿಮ್ಮ ಹೊಸ ಸಿನಿಮಾದ ಮುಹೂರ್ತ, ಎಷ್ಟು ಖುಷಿ ಇದೆ ನಿಮ್ಗೆ? ಬಹಳ ಖುಷಿ ಇದೆ. ವಿಶೇಷವಾಗಿ ವಿಜಯದಶಮಿ ಹಬ್ಬದ ದಿನ ಒಂದು ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದಾರೆ, ಮುಹೂರ್ತ ಮಾಡಿದ್ದಾರೆ ಅನ್ನೋ ಖುಷಿ ಇದೆ. ಯಾಕಂದ್ರೆ ನಮ್ಗೆ ಹಬ್ಬದ ದಿನ ಆದಾಗ ಏನೋ ಒಂದು ಇನ್ನೊಂದು ಹೆಚ್ಚಿನ ನಂಬಿಕೆ ಇರುತ್ತೆ, ಇನ್ನೊಂದು ಹೆಚ್ಚಿನ ವಿಶ್ವಾಸ ಇರುತ್ತೆ ಮನಸ್ಸಲ್ಲಿ. ದೇವಿ ಆಶೀರ್ವಾದ ನಮ್ಗೆ ಆಗುತ್ತೆ, ಸಿನಿಮಾ ಒಳ್ಳೇದಾಗುತ್ತೆ. ಯಾವೆಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾಗೆ ಸೈನ್ ಮಾಡಿದ್ವಿ ನೀವು? ಯಾವಾಗ್ಲೂ ಒಂದು ಸಿನಿಮಾ ಒಪ್ಕೋಬೇಕಾದ್ರೆ ಒಂದು ಕಥೆ ಮುಖ್ಯ ಆಗುತ್ತೆ, ಆ ಸಿನಿಮಾ ತಂಡ ಮುಖ್ಯ ಆಗುತ್ತೆ, ತಾಂತ್ರಿಕ ವರ್ಗ ಬಹಳ ಮುಖ್ಯ ಆಗುತ್ತೆ. ಇದೇ ಬೇಸಿಕ್ ಕ್ರೈಟೀರಿಯಾ ಅಂತ ನಾವೇನು ಹೇಳ್ತೀವಿ. ಇದು ಬೇಸಿಕ್ ಕ್ರೈಟೀರಿಯಾ. ಒಂದು ಒಳ್ಳೆ ಕಥೆ ಇರಬೇಕು, ಒಳ್ಳೆ ಟೀಮ್ ಇರಬೇಕು. ಆಮೇಲೆ ಈ ಸಿನಿಮಾದಲ್ಲಿ ನಮ್ಗೆ ಬೋನಸ್ ಅಂತ ಏನ್ ಹೇಳ್ತೀವಿ, ಆ ಬೋನಸ್ ಅನ್ನೋ ಹಾಗೆ ಈ ಕೆಲವು ದೈವಾಂಶದ ವಿಚಾರ. ಅಂದ್ರೆ ಪೋಸ್ಟರ್ ನೋಡಿದ್ರೆ ನಿಮ್ಗೆ ಆಂಜನೇಯನ್ ಮುಖ ಕಾಣುತ್ತೆ. ಸೊ ಅದರಿಂದ ಯಾವ್ದೋ ಒಂದು ಸಣ್ಣ ಫ್ಯಾಂಟಸಿ ಇರುತ್ತೆ. ಇವ ಊರುಗಳಲ್ಲಿ ಬಹಳ ದೃಢವಾಗಿ ನಂಬುವಂತ ಹಲವಾರು ವಿಚಾರಗಳು ಇರ್ತವೆ. ಅದು ಒಂದು ಪ್ರಾಕ್ಟಿಕಲ್ ಜೀವನದಲ್ಲಿ ಅದು ನಿಜ ಅಂತ ಅನ್ನಿಸದೇ ಇರ್ಬೋದು, ಆದ್ರೆ ಇನ್ನೊಂದೇನೋ ನಡೀತಾ ಇದೆ ಜೀವನದಲ್ಲಿ ಅನ್ನೋ ವಿಷಯ ಇದೆಯಲ್ಲ, ಆ ತರ ಹಲವಾರು ಅಂಶಗಳು ನಮ್ಮ ಈ ಕಥೆಯಲ್ಲಿದೆ ಶ್ರೀಮತಿ ಸಿಂಧೂರ ಸಿನಿಮಾದಲ್ಲಿ. ಅಂಡ್ ಅನಂತರಾಜು ಸರ್ ಜೊತೆ ಎರಡನೇ ನನ್ನ ಸಿನಿಮಾ ಇದು. ದಾಸಣ್ಣ ಇದರ ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ. ರಾಜೇಶ್ ರಾಮನಾಥ್ ಸರ್ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ದಾರೆ. 5 ಸ್ಟಾರ್ ಗಣೇಶ್ ಸರ್ ಇದಕ್ಕೆ ಡಾನ್ಸ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಟೀಮ್ ಅನ್ನೋ ತರ ಒಂದು ಭಾಸವಾಗುತ್ತೆ. ಆಪರೇಷನ್ ಸಿಂಧೂರಾಗು ಶ್ರೀಮತಿ ಸಿಂಧೂರಾಗು ಏನಾದ್ರೂ ಲಿಂಕ್ ಇದೆ ಅಂತ ಅನ್ಸುತ್ತೆ? ಇಲ್ಲ, ಅದು ಸಿಂಧೂರ ಅಂತ ಬರ್ತಿದ್ದಂಗೆ ನಮ್ಗೆ ಆಪರೇಷನ್ ಬಂದ್ಬಿಡುತ್ತೆ ತಲೆಗೆ. ಇಲ್ಲ ಅಂದ್ರೆ ಅದರ ಏನ್ ಹೇಳ್ತಾರೆ, ಅದರ ಸಂದರ್ಭನೇ ಬೇರೆ, ಈ ಸಿನಿಮಾ ಸಂದರ್ಭ ಅಂದ್ರೆ ಎಲ್ಲಿ ಸಂಬಂಧನೂ ಇಲ್ಲ, ಯಾವುದೇ ರೀತಿ ಸಂಬಂಧ ಇಲ್ಲ. ಏನಕ್ಕೆ ಶ್ರೀಮತಿ ಸಿಂಧೂರ ಅಂದ್ರೆ ಇದು ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಜೊತೆಗೆ ಒಂದು ರಿಲೇಶನ್ಶಿಪ್ಸ್ಗೆ ಬಹಳ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಒಂದು ಸಂಬಂಧಗಳಲ್ಲಿ ಹೇಗೆ ಕೆಲವೊಮ್ಮೆ ಬಿರುಕನ್ನ ಉಂಟು ಮಾಡುತ್ತೆ, ಅಥವಾ ಸಣ್ಣ ಪುಟ್ಟ ವಿಚಾರ ಹೇಗೆ ಮತ್ತೆ ಒಂದು ಮಾಡುತ್ತೆ. ಆದ್ರೆ ಎಲ್ಲದಕ್ಕೂ ನಾವು ವ್ಯಾಲ್ಯೂ ಯಾವ್ದಕ್ಕೆ ಕೊಡ್ತೀವಿ? ಕುಂಕುಮ ಅರ್ಶಿಣ ಕುಂಕುಮ ನಾವೇನ್ ಹೇಳ್ತೀವಿ, ಕುಂಕುಮಕ್ಕೆ ಬಹಳ ದೊಡ್ಡ ಮಾನ್ಯತೆ ಇದೆ, ಅರಿಶಿಣಕ್ಕೆ ಬಹಳ ದೊಡ್ಡ ಮಾನ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ಅಂಶ ಕಥೆಗೆ ಬಹಳ ದೊಡ್ಡ ವ್ಯತ್ಯಾಸವನ್ನ ಮಾಡುತ್ತೆ. ಹಾಗಾಗಿ ಇದಕ್ಕೆ ಶ್ರೀಮತಿ ಸಿಂಧೂರ ಅಂತ ಹೆಸರು. ಈಗ ನಿಮ್ಮ ಮಗ ಕೂಡ ಚಿತ್ರರಂಗಕ್ಕೆ ಬರೋ ಸಾಧ್ಯತೆ ಇದೆಯಾ? ಈಗಿಲ್ಲ, ಅವ್ನ ಪಾಡಿಗೆ ಅವ್ನು ಓದ್ತಾ ಇದ್ದಾನೆ, 11th ಓದ್ತಾ ಇದ್ದಾನೆ. ಅವನಿಗೆ ಸಿನಿಮಾ ಅಂದ್ರೆ ಬಹಳ ಇಷ್ಟ. ಯಾವ್ದಾರ ಸಿನಿಮಾ ಬಂತು ಅಂದ್ರೆ ಫಸ್ಟ್ ಹೋಗಿ ನೋಡ್ಕೊಂಡ್ ಬರ್ತಾನೆ. ನನ್ನ ಕಾಯಿಲು ಇಲ್ಲ, ನೆನ್ನೆ ಆಗ್ಲೇ ಹೋಗಿ ಕಾಂತಾರ ನೋಡ್ಕೊಂಡ್ ಬಂದ. ಅವ್ನಿಗೆ ಸಿನಿಮಾ ಅಂದ್ರೆ ಇಷ್ಟ, ಆದ್ರೆ ಜೊತೆಗೆ ಅವನ ಸ್ಟಡೀಸ್ ಕೂಡ ಅವನು ಮಾಡ್ತಾ ಇದ್ದಾನೆ. 11th ಓದ್ತಿದ್ದಾನೆ. ಅದರಲ್ಲಿ ಅವನಿಗೆ ಸ್ವಲ್ಪ ಎಡಿಟಿಂಗು ಇದೆಲ್ಲ ಮಾಡ್ತಾನೆ. ಅದನ್ನ ಬೇರೆ ಸಿನಿಮಾಗಳ ಶಾರ್ಟ್ಸ್ ಎಲ್ಲ ತಗೊಂಡು ತಂದೆ ಆದ ಎಡಿಟ್ ಅಂತೇನೋ ಮಾಡ್ತಾನೆ. ಅದ್ರ ಬಗ್ಗೆ ಬಹಳ ಆಸಕ್ತಿ ಇದೆ ಅವನಿಗೆ. ಆದ್ರೆ ಎಜುಕೇಶನ್ ಮುಗಿಬೇಕು, ಒಂದು ಹಂತದ ಎಜುಕೇಶನ್ ಮುಗಿಬೇಕು. ಅದಾದ್ಮೇಲೆ ಅವನು ಸಿನಿಮಾಗೆ ಬಂದ್ರೂ ಕೂಡ ಸಿನಿಮಾ ಬಗ್ಗೆ ಅವನಿಗೊಂದು ಎಜುಕೇಶನ್ ಆಗ್ಬೇಕು. ಇದೆಲ್ಲ ಅವನು ಓದಿಸಿ ಅವನಿಗೆ ತಿಳುವಳಿಕೆ ಬಂದ ನಂತರ ಆಮೇಲೆ ಗೊತ್ತಿಲ್ಲ, ಭಗವಂತ ಹೇಗ್ ದಾರಿ ತೋರಿಸ್ತಾನೋ ಗೊತ್ತಿಲ್ಲ. ಕಾಂತಾರ ಸಿನಿಮಾ ರಿಲೀಸ್ ಆಗಿರುವಂತದ್ದು, ನೀವು ಸಿನಿಮಾ ನೋಡಿದ್ರಾ? ಇನ್ನು ನೋಡಿಲ್ಲ, ನೋಡ್ತೀನಿ ಇವತ್ತು ನೋಡ್ತೀನಿ. ಅಂದ್ರೆ ಎಷ್ಟು ಕುತೂಹಲ ಇದೆ, ಹೇಗಿರ್ಬೋದು ಅಂತ ಅನ್ಸುತ್ತೆ ಸಿನಿಮಾ? ತುಂಬಾನೇ ಕುತೂಹಲ ಇದೆ. ನನಗೆ ಕಾಂತಾರ ಸಿನಿಮಾ ಬಗ್ಗೆ ಎಲ್ಲರೂ ಪಡೋ ಹಾಗೆ ನಾನು ಕೂಡ ಬಹಳ ಹೆಮ್ಮೆ ಪಡ್ತೀನಿ. ಅಂದ್ರೆ ಆ ಸಿನಿಮಾದ ಟೀಸರ್ ಬಂದಾಗ ರಿಷಬ್ ಅವ್ರದೊಂದು ಶಾರ್ಟ್ ಇದೆ. ಆ ಶಾರ್ಟ್ ಹಿಂದೆ ಇನ್ನೇನ್ ಕಥೆ ಮಾಡಿದ್ದಾರೆ, ಎಷ್ಟು ಖುಷಿ ಕೊಡ್ತಾರೆ ನಮ್ಗೆ ಅನ್ನೋದನ್ನೇ ನಾನು ಕಾಯ್ತಾ ಇದ್ದೀನಿ. ಸೊ ಆಗ್ಲೇ ಇವಾಗ ಸಿನಿಮಾ ನೋಡ್ಕೊಂಡ್ ಬಂದವ್ರು ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ಎಲ್ರಿಗೂ ತುಂಬಾ ಹೇಳ್ಬೇಡಿ ನಾನು ಹೋಗಿ ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಮುಖ್ಯವಾದ ಅಂಶ ಆದ್ರೆ ಹೇಳ್ಬಿಟ್ರೆ ನಮ್ಗೆ ಸರ್ಪ್ರೈಸ್ ಇರೋದಿಲ್ಲ, ನಮ್ಗೆ ಎಕ್ಸೈಟ್ಮೆಂಟ್ ಇರೋದಿಲ್ಲ ಅಂತ. ಸೊ ಐ ಆಮ್ ವೇಟಿಂಗ್. ಶ್ರೀಮತಿ ಸಿಂಧೂರ ಸಿನಿಮಾ ರಿಲೀಸ್ ಆದ ನಂತರ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರ್ಬೋದು ಅಂತ ಅನ್ಸುತ್ತೆ? ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದ್ಮೇಲೆನೆ ಗೊತ್ತಾಗತ್ತಲ್ವಾ. ಆದ್ರೆ
ನೋಡಿ ತುಂಬಾ ಇಷ್ಟಪಡ್ಲಿ. ನಮ್ಮ ಸಿನಿಮಾದಲ್ಲಿರುವಂತ ಇವಾಗ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾವೇನಕ್ಕೆ ಕರಿತೀವಿ, ಎಲ್ಲ ಇಡೀ ಕುಟುಂಬದವರು ಬಂದು ಕೂತ್ಕೊಂಡು ಸಿನಿಮಾ ನೋಡಿ ಅದರಲ್ಲಿರುವಂತ ಸಣ್ಣ ಪುಟ್ಟ ವಿಚಾರನ ಖುಷಿ ಪಟ್ಟು ಇಷ್ಟಪಟ್ಟು, ಜೊತೆಗೆ ಅದರಿಂದ ಏನೋ ಒಂದು ತಗೊಂಡೋಗ್ಲಿ ಮನೆಗೆ, ಅಂದ್ರೆ ಯಾವ್ದೋ ಒಂದು ಥಾಟ್ ನ ತಗೊಂಡೋಗ್ಲಿ, ಯಾವ್ದೋ ಒಂದು ಎಮೋಷನ್ ತಗೊಂಡೋಗ್ಲಿ ಅಂತ ನನ್ನ ಆಸೆ. ಸೊ ಈ ಸಿನಿಮಾ ಹಾಗೆ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ವಿಜಯ್ ರಾಘವೇಂದ್ರ ಅವರ ಮಾತು.